ಸ್ನೇಹಿತರೆ ನಮಸ್ಕಾರ. ಕನ್ನಡದಲ್ಲಿ ಪ್ರಬಂಧ ಸಾಹಿತ್ಯ ಆಧುನಿಕ ಗದ್ಯ ಸಾಹಿತ್ಯದ ಒಂದು ಪ್ರಮುಖ ಪ್ರಕಾರ. ಇದು ನವೋದಯ ಕಾಲದ ಅತ್ಯಂತ ಜನಪ್ರಿಯವಾದಂಥ ಒಂದು ಪ್ರಕಾರ. ಇಂಗ್ಲೀಷ್ ಸಾಹಿತ್ಯದಿಂದ ಪ್ರಭಾವಿತಗೊಂಡು ಕನ್ನಡದಲ್ಲಿ ಈ ಪ್ರಬಂಧ ಸಾಹಿತ್ಯ ಹುಟ್ಕೊಳ್ಳುತ್ತೆ. ಪ್ರಬಂಧ ಎಂಬ ಪದವನ್ನು ಇಂಗ್ಲೀಷಿನ ಎಸ್ಸೆ ಅನ್ನುವಂಥ ಪದಕ್ಕೆ ಸಂವಾದಿಯಾಗಿ ಬಳಕೆ ಮಾಡ್ತಾ ಇದ್ದೀವಿ. ಎಸ್ಸೆ ಎಂಬುದು ಫ್ರೆಂಚ್ ಭಾಷೆಯ ಎಸ್ಸೈ ಪದದಿಂದ ಬಂದಿದೆ. ಇದಕ್ಕೆ ಪ್ರಬಂಧ, ಶಿಥಿಲಬಂಧ, ಲಲಿತ ಪ್ರಬಂಧ, ಲಘು ಪ್ರಬಂಧ, ಭಾವಪ್ರಬಂಧ, ಆತ್ಮೀಯ ಪ್ರಬಂಧ, ನಿಬಂಧ, ಹರಟೆ, ಗದ್ಯ ಬರಹ, ವ್ಯಕ್ತಿಚಿತ್ರ, ಪ್ರಸಂಗ, ನ್ಯಾಸ ಇತ್ಯಾದಿ ಪರ್ಯಾಯ ಪದಗಳು ಕೂಡ ಇದ್ದಾವೆ. ಕನ್ನಡದಲ್ಲಿ ಪ್ರಬಂಧ ಮತ್ತು ಹರಟೆಗಳನ್ನು ಒಂದೇ ಸಾಹಿತ್ಯ ಪ್ರಕಾರದ ಅವಳಿ ಜವಳಿಗಳು ಅಂತೇಳಿ ಕರಿಬೋದು. ಪ್ರಬಂಧಕ್ಕೆ ಹಿಂದಿಯಲ್ಲಿ ನಿಬಂಧ ಅಂತ ಅಂದರೆ ಎನ್ ಮೂರ್ತಿರಾಯ, ತೀನಂಶ್ರೀ, ವಿ ಸಿ, ಗೋರೂರು, ಕುವೆಂಪು, ಪೂತಿನ, ಹಾಮಾನ, ಸಿಂಪಿ ಲಿಂಗಣ್ಣ ಮೊದಲಾದವರು ಕನ್ನಡದ ಪ್ರಬಂಧಕಾರರಲ್ಲಿ ಪ್ರಮುಖ ಎನಿಸ್ಕೊಳ್ತಾರೆ. ಫ್ರಾನ್ಸ್ ದೇಶದ ಮೈಕಲ್ ಮಾಂಟೇನ್ ಪ್ರಪಂಚದ ಮೊದಲ ಪ್ರಬಂಧಕಾರ. ಪ್ರಬಂಧ ಸಾಹಿತ್ಯಕ್ಕೆ ಎಸ್ಸೆ ಅನ್ನುವಂಥ ಹೆಸರನ್ನು ಬಳಸಿದಂಥ ಮೊದಲಿಗನೂ ಕೂಡ ಈ ಮೈಕಲ್ ಮಾಂಟೇನ್. ಇವನು ಎಸ್ಸೆ ಎಂಬ 2 ಸಂಕಲನಗಳನ್ನು ಬರೆದಿದ್ದಾರೆ. ಫ್ರಾನ್ಸಿಸ್ ಬೇಕನ್ ಇಂಗ್ಲೀಷ್ ಸಾಹಿತ್ಯದಲ್ಲಿ ಪ್ರಬಂಧಗಳನ್ನು ಬರೆದಂಥ ಮೊದಲಿಗ. ಕನ್ನಡಕ್ಕೆ ಬಂದಾಗ ಬಿ ವೆಂಕಟಾಚಾರ್ಯರು ಬಂಗಾಳಿ ಸಾಹಿತಿ ಬಂಕಿಂಚಂದ್ರರ ಬಂಗಾಳಿ ಪ್ರಬಂಧಗಳನ್ನು ಕನ್ನಡಕ್ಕೆ ಅನುವಾದಿಸಿ 1898ರಲ್ಲಿ ಲೋಕರಹಸ್ಯ ಎನ್ನುವ ಹೆಸರಿನಲ್ಲಿ ಪ್ರಕಟಿಸ್ತಾರೆ. ಇದೇ ಕನ್ನಡದ ಮೊದಲ ಅನುವಾದಿತ ಪ್ರಬಂಧ ಸಂಕಲನ. ಬಿ ವೆಂಕಟಾಚಾರ್ಯರು 1913ರಲ್ಲಿ ಪ್ರಕಟಿಸಿದ ದಾಡಿಯ ಹೇಳಿಕೆ ಕನ್ನಡದ ಮೊದಲ ಸ್ವತಂತ್ರ ಲಲಿತ ಪ್ರಬಂಧ ಅಂತೇಳಿ ಕರೆಸಿಕೊಂಡಿದೆ. ಕನ್ನಡದ ಪ್ರಮುಖ ಪ್ರಬಂಧಕಾರರು ಮತ್ತು ಅವರ ಪ್ರಬಂಧಗಳನ್ನು ನೋಡೋದಾದರೆ ಎನ್ ಮೂರ್ತಿರಾಯರು ಕನ್ನಡ ಲಲಿತ ಪ್ರಬಂಧ ಸಾಹಿತ್ಯ ಪ್ರಕಾರದ ಆಚಾರ್ಯ ಪುರುಷರು ಅಂತಲೇ ಹೇಳ್ಬೋದು. ಇವರ ಹಗಲುಗನಸುಗಳು, ಅಲೆಯುವ ಮನ, ಮಿನುಗು ಮಿಂಚು ಅನ್ನುವಂಥ 3 ಪ್ರಬಂಧ ಸಂಕಲನಗಳನ್ನು ಇವರು ಪ್ರಕಟಿಸ್ತಾ ಹೋಗ್ತಾರೆ. ಪೂತಿ ನರಸಿಂಹಾಚಾರ್ ಪೂತಿನ ಅವರನ್ನು ಕನ್ನಡದ ವಿಚಾರಾತ್ಮಕ ಪ್ರಬಂಧಗಳ ಪಿತಾಮಹ ಅಂತೇಳಿ ಕರಿಬೋದು. ಇವರ ರಾಮಾಚಾರ್ಯ ನೆನಪು, ಧ್ವಜರಕ್ಷಣೆ, ರಥಸಪ್ತಮಿ ಮತ್ತು ಇತರೆ ಚಿತ್ರಗಳು, ಈಚಲು ಮರದ ಕೆಳಗೆ, ಧೇನುಕಾ ಪುರಾಣ ಅನ್ನುವಂಥ ಪ್ರಬಂಧ ಸಂಕಲನಗಳನ್ನು ಇವರು ಹೊರತಂದಿದ್ದಾರೆ. ಕುವೆಂಪು ಮಲೆನಾಡಿನ ಕವಿ ಅಂತಲೇ ಹೆಸರಾದಂಥ ಇವರ ಮಲೆನಾಡಿನ ಚಿತ್ರಗಳು ಪ್ರಮುಖವಾದಂಥದ್ದು. ಈ ಸಂಕಲನದಲ್ಲಿ ಅಜ್ಜಯ್ಯನ ಅಭ್ಯಂಜನ, ಮನೆಯ ಶಾಲೆಗಳ ಐಗಳ ಮಾಲೆ, ರಾಮ ರಾವಣರ ಯುದ್ಧ, ಪುಟ್ಟಾಚಾರ್ಯ ಕಾಡುಕೋಳಿ, ಕಾಡಿನಲ್ಲಿ ಕಳೆದ ಒಂದಿರುಳು, ಹಾಸ್ಯ ಚಟಾಕಿ, ಅಪ್ಪಣ್ಣನ ರೇಷ್ಮೆ ಕಾಯಿಲೆ ಮೊದಲಾದ ಪ್ರಬಂಧಗಳಿದ್ದಾವೆ. ಗೋರೂರು ರಾಮಸ್ವಾಮಿ ಅಯ್ಯಂಗರ್ ಗೋರೂರರ ಹಳ್ಳಿಯ ಚಿತ್ರಗಳು, ನಮ್ಮ ಊರಿನ ರಸಿಕರು, ಬೈಲಹಳ್ಳಿ ಸರ್ವೆ, ಗರುಡಗಂಬದ ದಾಸಯ್ಯ, ಬೆಸ್ತರ ಕರಿಯ, ಗೋಪುರದ ಬಾಗಿಲು, ಹೇಮಾವತಿಯ ತೀರದಲ್ಲಿ ಮತ್ತು ಇತರ ಪ್ರಬಂಧಗಳು, ಬೆಟ್ಟದ ಮನೆಯಲ್ಲಿ ಮತ್ತು ಇತರ ಪ್ರಬಂಧಗಳು ಪ್ರಮುಖವಾದಂಥವು. ವಿ ಸೀತಾರಾಮಯ್ಯನವರ ಬೆಳದಿಂಗಳು, ಸೀಕರಣೆ ಅನ್ನುವಂಥ 2 ಪ್ರಬಂಧಗಳನ್ನು ಇಲ್ಲಿ ಹೆಸರಿಸ್ಬೋದು. ತೀನಂಶ್ರೀಯವರ ನೆಂಟರು ಪ್ರಬಂಧ ಸಂಕಲನ 1962ರಲ್ಲಿ ಪ್ರಕಟ ಆಗುತ್ತೆ. ಈ ಸಂಕಲನದಲ್ಲಿ ನಂಟರು, ನೆಗಡಿ,
ಮಮತೆ, ಓಟು, ಕಾಸಿನ ಸಂಘ, ತಾರೆಗಳು, ಗುರುಸ್ಮರಣೆ, ಒಂದು ನೆನಪಿನ ಚಿತ್ರ, ತಗುಣೆ ಮೊದಲಾದ ಪ್ರಬಂಧಗಳಿದ್ದಾವೆ. ರಹಬಹದ್ದೂರ್ ಅವರ ಪ್ರಸಿದ್ಧ ಪ್ರಬಂಧ ಸಂಕಲನ ಮರೆಯದ ನೆನಹುಗಳು. ಈ ಸಂಕಲನದಲ್ಲಿ ಅಗಳಿಯ ಮಹಿಮೆ, ಚಿನ್ನದ ಉತ್ಪಾದನೆ, ದೆವ್ವದ ಮನೆ, ಬುರುಡೆ ಬಿಂದಾಚಾರ್ಯರು ಮುಂತಾದ ಸಂಕಲನಗಳನ್ನು ಗುರುತಿಸ್ಬೋದು. ಇನ್ನು HSK ಅವರ ಜೇಡನ ಬಲೆ ಮತ್ತು ಕಳ್ಳ ಹೊಕ್ಕ ಮನೆ ಎನ್ನುವಂಥ ಎರಡೂ ಸಂಕಲನಗಳನ್ನು ಅವರು ಪ್ರಕಟಿಸಿದ್ದಾರೆ. ಅಂಕಣ ಪಿತಾಮಹ ಅನಿಸ್ಕೊಂಡಿರುವಂಥ ಹಾಮಾನಾಯಕ್ ನಮ್ಮ ಮನೆಯ ದೀಪ ಅವರ ಪ್ರಬಂಧ ಸಂಕಲನ 1956ರಲ್ಲಿ ಪ್ರಕಟ ಆಗುತ್ತೆ. ಈ ಸಂಕಲನದಲ್ಲಿ ಒಟ್ಟು 7 ಪ್ರಬಂಧಗಳಿದ್ದಾವೆ. ರಮಾ ಎಂಬ ಎಳೆಯ ಮಗು ಈ ಸಂಕಲನದ ಎಲ್ಲ ಪ್ರಬಂಧಗಳ ಕೇಂದ್ರ ಬಿಂದು ಎಂಬುದು ಗಮನಾರ್ಹವಾದಂಥ ವಿಚಾರ. MV ಸೀತಾರಾಮಯ್ಯನವರು ಪ್ರಬಂಧಗಳಲ್ಲಿ ಕಾವ್ಯದ ಸೊಗಸನ್ನು ತಂದಂಥವರು. ಇವರು 1950ರಲ್ಲಿ ಮುಗಿ ಉಗುಳು ಎಂಬ ಹೆಸರಿನ ಲಲಿತ ಪ್ರಬಂಧ ಸಂಕಲನವನ್ನು ಹೊರತರ್ತಾರೆ. 1959ರಲ್ಲಿ ಧೂಮಲೀಲೆ ಎನ್ನುವ ಪ್ರಬಂಧವನ್ನು ಸೇರಿಸಿ ಧೂಮಲೀಲೆ ಮತ್ತು ಮುಗಿಲುಗಳು ಎಂಬ ಹೆಸರನ್ನು ಬದಲಿಸಿ ಪ್ರಕಟಿಸ್ತಾರೆ. ಇವರ ಡೊಂಬರು, ರಸಿಕತೆ, ಬಾಡಿಗೆ ಮನೆಗಳು, ಸಂಗೀತ ಸಭೆಯ ಸ್ವಾರಸ್ಯ ಅನ್ನುವಂಥ ಪ್ರಬಂಧಗಳು ಮುಖ್ಯವಾದಂಥವು. ಡೊಂಬರು ಪ್ರಬಂಧದ ಮೇಲೆ ಆಂಗ್ಲ ಪ್ರಬಂಧಕಾರ ವಿಲಿಯಂ ಹ್ಯಾಜಲಿವನ್ ಇಂಡಿಯನ್ ಲಗ್ಗಸ್ ಅನ್ನೋ ಪ್ರಬಂಧದ ಪ್ರಭಾವ ಇರುವುದನ್ನು ಗುರುತಿಸಲಾಗಿದೆ. ಬಾಳಿನ ಬುತ್ತಿಯಲ್ಲಿ ವಿದ್ಯಾರ್ಥಿ ಜೀವನ ಸೊಗಸನ್ನು MV ಸೀತಾರಾಮಯ್ಯನವರು ವಿವರಿಸಿದ್ದಾರೆ. ಸಿಂಪಿ ಲಿಂಗಣ್ಣ ಕನ್ನಡ ಸಾಹಿತ್ಯದ ಮಹತ್ವದ ಪ್ರಬಂಧಕಾರರಲ್ಲಿ ಒಬ್ಬರಾದಂಥ ಸಿಂಪಿ ಲಿಂಗಣ್ಣನವರು ಜೀವನ ದೃಷ್ಟಿ, ಸ್ವರ್ಗದೋಲೆಗಳು, ಭಾರತಕ್ಕೆ ಸ್ವರಾಜ್ಯ ದೊರೆತುದೇಕೆ, ಬಾಳಬಟ್ಟೆ, ತಲೆಮಾರಿನ ಹಿಂದೆ, ಸನ್ಯಾಸಿ ದಿಬ್ಬ, ಬಾಳ ಬೇಸಾಯ ಅನ್ನುವಂಥ ಪ್ರಬಂಧ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ಎನ್ ಪ್ರಹ್ಲಾದರಾವ್ ಅವರು ರಥರಥಿಕ, ಮಧುರಥ, ಮುತ್ತಿನ ಹಾರ ಅನ್ನುವಂಥ 3 ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ನಾದ, ನಿದ್ದೆ, ಹಾರುವ ಹೂಗಳು, ಕೋತಿ ಮತ್ತು ಧೈರ್ಯ ಇವರ ಪ್ರಬಂಧಗಳು. ರಾಯ ಧಾರವಾಡಕರ್ ಧೂಮ್ರ ವಲಯಗಳು ಅನ್ನುವಂಥ ಸಂಕಲನವನ್ನು ಪ್ರಕಟಿಸಿದ್ದಾರೆ. ರಾಕು ಅವರು ಗಾಳಿಪಟ ಮತ್ತು ದೇವಕನ್ಯೆ ಅನ್ನುವಂಥ 2 ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ಎಂ ರಾಮರಾವ್ ಅವರು ನಮ್ಮ ಅರಣ್ಯ ಯಾತ್ರೆ ಮತ್ತು ಇತರ ಪ್ರಬಂಧಗಳು, ಪಾದಯಾತ್ರೆ ಅನ್ನುವಂಥ ಸಂಕಲನಗಳನ್ನು ಹೊರತಂದಿದ್ದಾರೆ. 26 ಇಂಗ್ಲೀಷ್ ಪ್ರಬಂಧಗಳು ಇವರ ಅನುವಾದಿತ ಸಂಕಲನದಲ್ಲಿ ಸೇರಿದ್ದಾವೆ. ಮಿತ್ರ ಅವರ ಯಾರೋ ಬಂದಿದ್ದರು, ಬಾಲ್ಕನಿಯ ಬಂಧುಗಳು ಅನ್ನುವ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ಗೊರಕೆ, ಆರತಕ್ಷತೆ, ಬಾಲ್ಕನಿಯ ಬಂಧುಗಳು ಇವರ ಪ್ರಮುಖವಾದಂಥ ಪ್ರಬಂಧಗಳು. ಸ್ನೇಹಿತರೆ,